ಪೌಷ್ಟಿಕ ಫುಡ್ ಚಾನಲ್. ಇಂದಿನ ವಿಡಿಯೋನಲ್ಲಿ ಆರೋಗ್ಯಕರವಾದಂಥ ಮೊಳಕೆ ಬರಿಸಿದಂಥ ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ರುಚಿಯಾದಂಥ ಕರಿ ಮಾಡೋ ವಿಧಾನನ ನೋಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಪಾಲಕ್ ಸೊಪ್ಪಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ. ಕೆಲವೊಂದು ಉಪಯೋಗಗಳನ್ನು ನೋಡೋದಾದರೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಹಾಗೆ ರಕ್ತಹೀನತೆ ಇರೋವಂಥವ್ರು ಹೆಚ್ಚು ಸೇವಿಸೋದು ತುಂಬಾ ಒಳ್ಳೆಯದು. ಇನ್ನೂ ಹಲವಾರು ಉಪಯೋಗಗಳಿದೆ. ಹಾಗೆ ಮೊಳಕೆ ಬರಿಸಿದಂಥ ಹೆಸರು ಕಾಳಲ್ಲೂ ಕೂಡ ಅಷ್ಟೇ, ಇದರಲ್ಲಿ ಪ್ರೋಟೀನ್ ಹಾಗೆ ಇನ್ನೂ ಕೆಲವು ಪೋಷಕಾಂಶಗಳಿರೋದ್ರಿಂದ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಟಿದ್ದೀನಿ. ಹಾಗೆಯೇ 1/4 kg ಮೊಳಕೆ ಬರಿಸಿರೋಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಚ್ಚು ಈ ರೀತಿ ಮೊಳಕೆ ಬರಿಸಿರೋಂಥ ಕಾಳುಗಳನ್ನು ತಿನ್ನೋದು ಒಳ್ಳೆಯದು. ಹೆಸರು ಕಾಳು ತಿನ್ನೋದ್ರಿಂದ ಕೂಡ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ಗೂ ಕೂಡ. ತಪ್ಪದೆ ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹೆಸರು ಕಾಳನ್ನು ಬೇಯಿಸ್ಕೋಬೇಕು. ಒಂದು ಪಾತ್ರೆಗೆ ಹೆಸರು ಕಾಳನ್ನು ಸೇರಿಸಿ 1-2 ಸರಿ ತೊಳೆದ್ಬಿಟ್ಟು ತಗೊಳ್ಳೋಣ. ನೋಡಿ, ತೊಳೆದಂಥ ಹೆಸರು ಕಾಳಿಗೆ ಅದು ಮುಳುಗೋಷ್ಟು ಮಾತ್ರ ನೀರು ಸೇರಿಸ್ಬಿಟ್ಟು ಪ್ರೆಷರ್ ಕುಕ್ ಮಾಡ್ಕೋಬೇಕು. ಹಾಗೆಯೇ ಪಾಲಕ್ ಸೊಪ್ಪನ್ನು ಕೂಡ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹುರ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಬಿಟ್ಟು ಇದೆರಡೂ ಗರಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹುರಿದಿದ್ದಾಗಿದೆ, ಒಳ್ಳೆ ಘಮ ಕೂಡ ಬರ್ತಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ. ಇದ್ರ ಜೊತೆಗೆ ಸುಮಾರು 1.5 ಇಂಚಷ್ಟು ಶುಂಠಿ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ತೆಂಗಿನ ಚೂರು. ಇದು ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನುಣ್ಣಗೆ ರುಬ್ಬಿದ್ದಾಗಿದೆ. ಅಷ್ಟೊತ್ತಿಗೆ ಹೆಸರು ಕಾಳು ಕೂಡ ಮೃದುವಾಗಿ ಬೆಂದಿದೆ. ಕರಿ ಮಾಡ್ಕೊಳ್ಳೋದಕ್ಕೆ ಓಕ್ಗೆ ಸುಮಾರು 3 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಚಿಟುಕುಟ್ಟಿದ ನಂತರ ಒಂದು ಮೀಡಿಯಂ ಸೈಜ್ನ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡಿದ ನಂತರ ಕಟ್ ಮಾಡಿಟ್ಟಂಥ ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬಾಡಿಸೋಣ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಇದೆಲ್ಲ ಬಾಡಿಸಿದ ನಂತರ ಅರ್ಧ ಕಪ್ಪಷ್ಟು ಹೆಚ್ಚಿದಂಥ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿಸಿದ ನಂತರ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಜೊತೆಗೆ ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು. ಹಾಗೆಯೇ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್. ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ, ಜಸ್ಟ್ ಕಲರ್ಗಷ್ಟೇ. ಇದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಪುಡಿಗಳೆಲ್ಲ ಹಾಕಿದ ನಂತರ ಮತ್ತೆ ಚೆನ್ನಾಗಿ ಬಾಡಿಸೋಣ. ಈ ಕರಿ ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿ ಹೊಂದುತ್ತೆ. ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು. ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಅಷ್ಟನ್ನು ಸೇರಿಸ್ತಾ ಇದ್ದೀನಿ.
ಹಾಗೆಯೇ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಿವಾಗ ಸುಮಾರು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಸುಮಾರು 5 ನಿಮಿಷದಿಂದ ಬೆಂದಿದೆ, ರಾಸ್ಮೆಲ್ಲೆಲ್ಲ ಹೋಗಿದೆ. ಈ ಹಂತದಲ್ಲಿ ನಾವು ಬೇಯಿಸಿಟ್ಟಂಥ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ. ಹೆಸರು ಕಾಳು ಬೇಯಿಸಿದ ನೀರಿದೆಯಲ್ಲ ಅದ್ರ ಜೊತೆಗೇನೆ ಸೇರಿಸಿದ್ದೀನಿ. ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ತುಂಬ ಗಟ್ಟಿ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಕಾಳು ಬೇಯಿಸಿದ್ವಲ್ಲ ನೀರೇ ಸಾಕಾಗುತ್ತೆ. ನೋಡಿ, ಈ ಹದದಲ್ಲಿ ಇದ್ರೇ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಇದಿವಾಗ ಮತ್ತೆ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೋಡಿ, 5 ನಿಮಿಷದಿಂದ ಕರಿ ಬೇಯ್ತಾ ಇದೆ. ಕಾಳಿಗೆಲ್ಲ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಕಡೆದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ನೋಡಿ, ಇದೆ ಕರೆಕ್ಟಾದಂಥ ಹದ. ಇದು ತಣ್ಣಗಾಗ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದೀಗ ಸ್ಟವ್ ಆಫ್ ಮಾಡಿಬಿಡೋಣ. ಆರೋಗ್ಯಕರವಾದಂಥ ಮೊಳಕೆ ಬರಿಸಿದಂಥ ಹೆಸರು ಕಾಳು ಹಾಗೆ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಕರಿ ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.